ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಮಾರ್ಕನು ಬರೆದ ಶುಭ ಸಂದೇಶದಲ್ಲಿರುವಂತಹ ಕೆಲವು ವಾಕ್ಯಗಳು, 68 ವಾಕ್ಯಗಳು ಯಾವುದರಲ್ಲಿದೆ? ಹಳೆ ಒಡಂಬಡಿಕೆಯಲ್ಲಿದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಮಾರ್ಕನು ಬರೆದ ಶುಭ ಸಂದೇಶ ಸಂತ ಮಾರ್ಕರ ಶುಭ ಸಂದೇಶ ಭಾಗ 6. ಪ್ರೈಸ್ ದಿ ಲಾರ್ಡ್. ಎಸ್, ನಾವು ನೇರವಾಗಿ ಕ್ಲಾಸ್ಗೆ ಹೋಗೋಣ. ಹಳೆ ಒಡಂಬಡಿಕೆ 68 ಇವಾಗ 5ನೇ ಕ್ಲಾಸ್ ಗಂಟ ಎಷ್ಟಾಯ್ತು ಅಂತ ಅದು ಒಂದು ವಿವರ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಅದು ತಗೊಳ್ಳೋಣ ಬ್ರದರ್, ಅದು ತಗೊಳ್ಳೋಣ. ಆಮೇಲೆ ಹಳೆ ಒಡಂಬಡಿಕೆ ಮಾರ್ಕನ ಶುಭ ಸಂದೇಶ ನಂತರ ವಾಕ್ಯಗಳು ಅಥವಾ ವಾಕ್ಯಗಳು ಅಂತ ತಿಳ್ಕೊಳ್ಬೋದು, ಅಥವಾ ಎಂದಂತ ತಿಳಿಬೋದು. ವಾಕ್ಯಗಳು ಹೋಲಿಕೆಯ ವಾಕ್ಯಗಳು ಅಂತ ಬರೀಬೋದು. ಹೋಲಿಕೆಯ ವಾಕ್ಯಗಳು. ಪ್ರೈಸ್ ದಿ ಲಾರ್ಡ್. ಓಕೆ, ನಂತರ ನಾವು ಎಲ್ಲಿ ತನಕ ತಿಳ್ಕೊಂಡಿದ್ದೀವಿ? 21ನೇ ಅಧ್ಯಾಯ ಅಲ್ವಾ? ಸಾರಿ, ಮಾರ್ಕನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಇದು ನನ್ನ ರಕ್ತ ಸಮಸ್ತ ಜನರಿಗಾಗಿ ಸುರಿಸಲಾಗಿರುವುದು. ಆ ವಾಕ್ಯದ ತನಕ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಆ ವಾಕ್ಯದ ತನಕ ನಾವು ತಿಳ್ಕೊಂಡಿದ್ದೀವಿ. ಸೊ ಮುಂದುವರಿಸುತ್ತಾ ನಾವು ಓದ್ತಾ ಹೋದರೆ ಅನೇಕ ವಾಕ್ಯಗಳನ್ನು ನಾವು ಇದರಲ್ಲಿ ಕಾಣ್ತೀವಿ. ಯಾವುದು? ಹಳೆ ಒಡಂಬಡಿಕೆ ಹಾಗೂ ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ವಾಕ್ಯವನ್ನು ನಾವು ಓದೋಣ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ನೀವು ಹೋಲಿಕೆ ಮಾಡಿ ನೋಡಿದಾಗ ಬಹಳ ಆಶ್ಚರ್ಯ ಆಗುತ್ತೆ. ಬೇರೆ ಯಾವುದೇ ಗ್ರಂಥದಲ್ಲೂ ಯಾವುದೇ ಶುಭ ಸಂದೇಶದಲ್ಲೂ ಇರೋದಿಲ್ಲ. ಬಟ್ ಇದ್ರೂ ಕೂಡ ಅದು ಮಾರ್ಕನ ಶುಭ ಸಂದೇಶದಿಂದ ಅದೇನಾಗಿದೆ? ಕಾಪಿ ಆಗಿದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಕಾಪಿ ಆಗಿರುವಂಥದ್ದು ಯಾವುದು? ಮಾರ್ಕನ ಶುಭ ಸಂದೇಶದಿಂದ ಕಾಪಿ ಆಗಿರುವಂಥದ್ದು ಲೂಕ, ಮತ್ತಾಯ, ಎಲ್ಲ ಶುಭ ಸಂದೇಶಗಳು. ಸರಿನಾ? ಪ್ರೈಸ್ ದಿ ಲಾರ್ಡ್. ಓಕೆ, ಒಂದು ವಾಕ್ಯವನ್ನು ಓದೋಣ. ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯ 44ನೇ ವಾಕ್ಯ ಓದಿ. 44ನೇ ವಾಕ್ಯ. ಎಚ್ಚರಿಕೆ, ನೀನು ಗುಣ ಹೊಂದಿರುವುದನ್ನು ಯಾರಿಗೂ ಹೇಳಕೂಡದು. ಸಾರಿ, ಒಂದು ನಿಮಿಷ. ಯಾವ್ದು ಹೇಳ್ತಾ ಇದ್ದೀರಾ? 44. ಕರೆಕ್ಟ್ ಇದೆ. ಓದಿ ಸಿಸ್ಟರ್, ಓದಿ. ಯೇಸು ಅವನಿಗೆ, ಎಚ್ಚರಿಕೆ, ನೀನು ಗುಣ ಹೊಂದಿರುವುದನ್ನು ಯಾರಿಗೂ ಹೇಳಕೂಡದು. ಆದರೆ ನೆಟ್ಟಗೆ ಯಾಜಕನ ಬಳಿಗೆ ಹೋಗು, ಅವನು ನಿನ್ನನ್ನು ಪರೀಕ್ಷಿಸಿ ನೋಡಲಿ. ಅನಂತರ ಮೋಶೆ ನಿಯಮಿಸಿರುವ ಶುದ್ಧೀಕರಣ ವಿಧಿಗಳನ್ನು ಅನುಸರಿಸು. ಇದು ಜನರಿಗೆ ಸಾಕ್ಷಿಯಾಗಿರಲಿ ಎಂದು ಎಚ್ಚರಿಸಿ ಅವನನ್ನು ಕೂಡಲೇ ಕಳುಹಿಸಿಬಿಟ್ಟರು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನೀನು ಯಾಜಕನ ಬಳಿಗೆ ಹೋಗು, ಅವನು ನಿನ್ನನ್ನು ಪರೀಕ್ಷಿಸಿ ನೋಡಲಿ. ಅನಂತರ ಮೋಶೆ ನಿಯಮಿಸಿದ ಶುದ್ಧೀಕರಣ ವಿಧಿಗಳನ್ನು ಅನುಸರಿಸು. ಇದು ಜನರಿಗೆ ಸಾಕ್ಷಿಯಾಗಿರಲಿ ಎಂದು ಎಚ್ಚರಿಸಿ ಅವನನ್ನು ಕಳುಹಿಸಿ ಬಿಟ್ಟರು. ಪ್ರೈಸ್ ದಿ ಲಾರ್ಡ್. ಇದು ಹೇಳ್ಬೇಕನ್ನೋ ಅವಶ್ಯಕತೆ ಇರಲಿಲ್ಲ ಯೇಸು ಸ್ವಾಮಿಗೆ ಅಲ್ವಾ? ಹೊಸ ಒಡಂಬಡಿಕೆ ಬೇರೆ ಅಂತ ಈಗ ನಮ್ಮ ಕೆಲವು ಬೋಧಕರು ಹೇಳ್ತಾರಲ್ಲ, ಹಳೆ ಒಡಂಬಡಿಕೆ ಬೇರೆ, ಹೊಸ ಒಡಂಬಡಿಕೆ ಬೇರೆ ಅನ್ನೋದನ್ನು ಅವರು ಭಾಗವಾಗಿ ಎಲ್ಲವನ್ನ ವಿಂಗಡಿಸಿ ಹೇಳಿ ನಂತರ ಹೇಳ್ತಾರೆ,
ಹಳೆ ಒಡಂಬಡಿಕೆಯಲ್ಲಿ ಇರೋದೆಲ್ಲ ಯೇಸು ಸ್ವಾಮಿ ಬಂದಮೇಲೆ ಏನಾಯಿತು, ಎಲ್ಲ ಕ್ಲೋಸ್ ಆಯಿತು, ಅದು ಯಾವುದು ಇಲ್ಲ. ಆದರೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ 44ನೇ ಮಾರ್ಕನ್ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 44ನೇ ವಾಕ್ಯ. ಇಲ್ಲಿ ಏನಕ್ಕೆ ಈ ವಾಕ್ಯವನ್ನು ಹೇಳ್ತಾರೆ ಅಂತ ನಾವು ನೋಡ್ತಾ ಹೋದರೆ 40ನೇ ವಾಕ್ಯದಿಂದ ನೋಡ್ತಾ ಬನ್ನಿ. ಯೇಸು ಸ್ವಾಮಿ ಬಳಿಗೆ ಒಬ್ಬ ಕುಷ್ಠರೋಗಿ ಬರ್ತಾನೆ. ಯೇಸು ಸ್ವಾಮಿ ಬಳಿಗೆ ಒಂದು ಕುಷ್ಠರೋಗಿ ಬರ್ತಾನೆ. ಆ ಕುಷ್ಠರೋಗಿ ಅಂತ ಹೇಳಿದ್ರೆ ಅವನ ಕುಷ್ಠರೋಗವನ್ನು ಹೆಂಗೆ ಕಂಡುಹಿಡಿತಾರೆ? ಕುಷ್ಠರೋಗವನ್ನು ಹೆಂಗೆ ಕಂಡುಹಿಡಿತಾರೆ? ಗಾಯ ಆಗಿರುತ್ತಾ ಅಥವಾ ಮಚ್ಚೆ ಗಾಯ ಆಗಿರುತ್ತೆ, ಮಚ್ಚೆ ಇರುತ್ತೆ ಅಲ್ವಾ? ಕೈ ಮೇಲೆಲ್ಲ ಮಚ್ಚೆ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಆತ ಬಂದು ಮೊಣಕಾಲೂರಿ ಯೇಸು ಸ್ವಾಮಿ ಬಳಿಗೆ ಕೇಳ್ತಾನೆ, ತಾವು ಮನಸ್ಸು ಮಾಡಿದಲ್ಲಿ ನನ್ನನ್ನು ಗುಣಪಡಿಸಬಲ್ಲರಿ ಎಂದು ದೈನ್ಯದಿಂದ ಬೇಡಿಕೊಂಡನು. ಯೇಸುವಿನ ಮನ ಕರಗಿತು. ಯೇಸು ಕೈ ಚಾಚಿ ಕುಷ್ಠರೋಗಿಯನ್ನು ಮುಟ್ಟಿ, ಖಂಡಿತವಾಗಿ ನನಗೆ ಮನಸ್ಸಿದೆ, ನಿನಗೆ ಗುಣವಾಗಲಿ ಎಂದರು. ತಕ್ಷಣವೇ ಅವನ ಕುಷ್ಠವು ಮಾಯವಾಯಿತು, ಅವನು ಗುಣ ಹೊಂದಿದನು. ಅದಾದ ಮೇಲೆ ಹೇಳ್ತಾರೆ ನೋಡಿ, ಅದಾದ ಮೇಲೆ ಇಷ್ಟು ಕಾರ್ಯಗಳು ನಡೆಯುತ್ತೆ. ಅದಾದ ಮೇಲೆ ಈಗ ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಅವನಿಗೆ, ಎಚ್ಚರಿಕೆ, ನೀನು ಗುಣ ಹೊಂದಿದ್ದನ್ನು ಯಾರಿಗೂ ಹೇಳಕೂಡದು, ಆದರೆ ನೆಟ್ಟಗೆ ಯಾಜಕನ ಬಳಿಗೆ ಹೋಗು, ಅವನು ನಿನ್ನನ್ನು ಪರೀಕ್ಷಿಸಿ ನೋಡಲಿ, ಅನಂತರ ಮೋಶೆ ನಿಯಮಿಸಿದ ಶುದ್ಧೀಕರಣದ ವಿಧಿಗಳನ್ನು ಅನುಸರಿಸು, ಇದು ಜನರಿಗೆ ಸಾಕ್ಷಿಯಾಗಿರಲಿ ಎಂದು ಎಚ್ಚರಿಸಿ ಅವನನ್ನು ಕೂಡಲೇ ಕಳುಹಿಸಿಬಿಟ್ಟರು. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಎಲ್ಲಿದೆ ಅಂತ ಹೇಳಿದ್ರೆ ಮಾರ್ಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 44. ಮಾರ್ಕ 1ನೇ ಅಧ್ಯಾಯ 44ನೇ ವಾಕ್ಯ, ಅಥವಾ ಇಲ್ಲಿ ಬೈಬಲಲ್ಲಿರೋ ಪ್ರಕಾರ 43 ಹಾಗೂ 44. ಓಕೆ, ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ಯಾಜಕ ಕಾಂಡ 13ನೇ ಅಧ್ಯಾಯ ವಾಕ್ಯ 9 ಓದೋಣ. ಯಾಜಕ ಕಾಂಡ. ರೋಗದ ಚಿಹ್ನೆಗಳು ಯಾವ ವ್ಯಕ್ತಿಯಲ್ಲಾದರೂ ಕಾಣಬಂದರೆ ಅವನನ್ನು ಯಾಜಕನ ಬಳಿಗೆ ಕರೆದುಕೊಂಡು ಬರಬೇಕು. ಯಾಜಕನ ಬಳಿಗೆ ಕರೆದುಕೊಂಡು ಬರಬೇಕು. 10ನೇ ವಾಕ್ಯ. ಯಾಜಕನು ಅವನನ್ನು ಪರೀಕ್ಷಿಸುವಾಗ ದೇಹದ ಚರ್ಮದಲ್ಲಿ ಬೆಳ್ಳಗಾದ ಬಾವು ಇದ್ದರೆ ಮತ್ತು ಬಾವಿನಲ್ಲಿ ಮಾಂಸ ಕಾಣಿಸಿದರೆ ಅದು 11 ಕಂಪ್ಲೀಟ್ ಮಾಡಿ. ಅದು ಹಳೆ ಕುಷ್ಠರೋಗದ ಗುರುತು. ಅವನು ಅಶುದ್ಧನಾದ್ದರಿಂದ ಯಾಜಕನು ಅವನನ್ನು ಪ್ರತ್ಯೇಕಿಸದೆ ಆಗಲೇ ಅಶುದ್ಧನಾದನೆಂದು ನಿರ್ಣಯಿಸಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹಳೆಯ ಕುಷ್ಠರೋಗ ವ್ಯಕ್ತಿಯನ್ನು ಎಲ್ಲಿ ಕರ್ಕೊಂಡ್ಬರ್ಬೇಕಂತೆ? ಯಾರ ಬಳಿ ಕರ್ಕೊಂಡ್ಬರ್ಬೇಕು? ಯಾಜಕರ ಬಳಿಗೆ. ಅರ್ಥ ಆಯ್ತಾ? ಮೋಶೆಯ ಮುಖಾಂತರ ಯೇಸು ಸ್ವಾಮಿ, ಮೋಶೆಯ ಮುಖಾಂತರ ಪವಿತ್ರಾತ್ಮರು ಬರೆಸಿಟ್ಟಿದ್ದ ಅದೇ ವಾಕ್ಯ ಮಾರ್ಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ವಾಕ್ಯ 43, 44ರಲ್ಲಿ ನಾವು ಕಾಣ್ತೀವಿ. ಹೌದಾ? ಹೌದು ತಾನೆ? ಸೊ ಹಾಗಾಗಿ ಈ ಎರಡು ವಾಕ್ಯಗಳನ್ನು ನಾವು ಹೋಲಿಸ್ಬೇಕಾದ್ರೆ, ಎರಡನ್ನು ಹೋಲಿಕೆಯ ವಾಕ್ಯಗಳು ಅಂತ ನಾವು ಕರಿಬೋದು. ಆದಿಕಾಂಡ ಅಂದರೆ ಯಾಜಕ ಕಾಂಡ ಮೋಶೆಯ 5 ಗ್ರಂಥಗಳಾದ 3ನೆಯ ಗ್ರಂಥ. ಮೊದಲನೇದು ಆದಿಕಾಂಡ, ವಿಮೋಚನ ಕಾಂಡ, ನಂತರ ಯಾಜಕ ಕಾಂಡ. 3ನೆಯ ಗ್ರಂಥವಾದ ಯಾಜಕ ಕಾಂಡ 13ನೇ ಅಧ್ಯಾಯ ವಾಕ್ಯ 9ರಿಂದ 11 ತನಕ ವಾಕ್ಯಗಳನ್ನು ಓದಬೇಕಾದ್ರೆ ಅಲ್ಲಿ ಕುಷ್ಠರೋಗಿ ಏನಾದರೂ ಕಂಡು ಬಂದರೆ, ಆ ಕುಷ್ಠರೋಗದ ಚಿಹ್ನೆಗಳು ಕಂಡು ಬಂದರೆ ಯಾಜಕನ ಬಳಿಗೆ ಕರೆದುಕೊಂಡು ಬರಬೇಕು. ಆ ಯಾಜಕ ಆ ವ್ಯಕ್ತಿಯನ್ನು ಪರೀಕ್ಷಿಸಬೇಕು. ಪರೀಕ್ಷಿಸಿದ ಮೇಲೆ ಆತನು ಶುದ್ಧನೋ ಅಥವಾ ಅಶುದ್ಧನೋ ಎಂಬ ತೀರ್ಮಾನ ಯಾರು ಮಾಡಬೇಕು? ಯಾಜಕರು ಮಾಡಬೇಕು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಮಾರ್ಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಈ ಒಂದು ವಾಕ್ಯವನ್ನ ನೆರವೇರಿಸ್ತಾರೆ. ಈ ಒಂದು ಪ್ರವಾದನೆಯನ್ನ ಅಲ್ಲಿ ನೆರವೇರಿಸ್ತಾರೆ. ನೀನು ಯಾಜಕನ ಬಳಿಗೆ ಹೋಗು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಪ್ರವಾದನೆಗಳು ನೆರವೇರೋದು ಅರ್ಥ ಆಗ್ತಾ ಇದೆಯಾ? ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಹೇಳಿದ್ದು ಮತ್ತಾಯ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಿದ್ದು, ನಾನು ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಾದನೆಯನ್ನಾಗಲಿ ರದ್ದು ಮಾಡಲಿಕ್ಕೆ ನಾನು ಬರಲಿಲ್ಲ, ಅದನ್ನು ಸಿದ್ಧಿಗೆ ತರಲಿಕ್ಕೆ ನಾನು ಬಂದಿದ್ದೀನಿ.
ಇಲ್ಲಿ ಯೇಸು ಸ್ವಾಮಿ ಅಲ್ಲಿ ಅದನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ. ಕುಷ್ಠರೋಗಿನ ಗುಣಪಡಿಸಿದ ಮೇಲೆ ಸರಿ ನೀನು ಮನೆಗೆ ಹೋಗು, ಯಾರಿಗೂ ಹೇಳ್ಬೇಡ ನೀನು ಅಂತ ಹೇಳಿ ಮನೆ ಕಳಿಸ್ತಾ ಇದ್ದಾರಾ, ಅಥವಾ ಆತನಿಗೆ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆ ವಾಕ್ಯವನ್ನು ನೆರವೇರಿಸ್ತಾ ಇದ್ದಾರಾ? ವಾಕ್ಯವನ್ನು ನೆರವೇರಿಸ್ತಾ ಇದ್ದಾರೆ ಅಲ್ವಾ? ಯಾಜಕರ ಬಳಿಗೆ ಹೋಗುವಂತ. ಆ ಈ ಒಂದು ವಾಕ್ಯವನ್ನ ಅವನು ನೆರವೇರಿಸ್ತಾ ಇದ್ದಾರೆ. ಅಂದ್ರೆ ಯೇಸು ಸ್ವಾಮಿ ಆ ಹಳೆ ಒಡಂಬಡಿಕೆಯಲ್ಲಿ ಏನು ಬರ್ದಿದೆಯೋ ಅದನ್ನ ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವೇನ್ ಮಾಡ್ತೀವಿ, ಕೆಲವು ಬಾರಿ ನಮಗೆ ಇಷ್ಟವಾದ ರೀತಿಯಲ್ಲಿ ನಾವು ವಾಕ್ಯಗಳನ್ನ ಏನ್ ಮಾಡ್ಕೊಳ್ತೀವಿ, ಆರಿಸ್ಕೊಳ್ತೀವಿ. ನಮಗೆ ಈ ರೀತಿನೇ ಇರಬೇಕು, ಹೌದು ಹಳೆ ಒಡಂಬಡಿಕೆ ಎಲ್ಲ ಹೋಯ್ತು, ಹಳೆ ಒಡಂಬಡಿಕೆ ಎಲ್ಲ ಏನು ಪ್ರಯೋಜನ ಇಲ್ಲ, ಯೇಸು ಸ್ವಾಮಿ ಬಂದರು, ಯೇಸು ಸ್ವಾಮಿ ಬಂದ ಮೇಲೆ ಹೊಸ ಒಡಂಬಡಿಕೆ ಮಾತ್ರ ಅಂತ ತುಂಬ ಜನ ಹೇಳಿರೋದನ್ನು ನಾನು ಕೂಡ ಕೇಳಿದ್ದೀನಿ. ಆದರೆ ಇಲ್ಲ, ಹಳೆ ಒಡಂಬಡಿಕೆಯಲ್ಲಿರುವ ಎಲ್ಲ ಪ್ರವಾದನೆಗಳು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿದೆ, ಅರ್ಧ ನೆರವೇರಿದೆ ಅಥವಾ ಕೆಲವು ನೆರವೇರಿದೆ, ಕೆಲವು ಬಾಕಿ ಇದೆ. ಬಾಕಿ ಇರುವಂಥ ಎಲ್ಲ ಪ್ರವಾದನೆಗಳು ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವ ರೀತಿಯಲ್ಲಿ ನೆರವೇರುತ್ತೆ. ಸರಿಸುಮಾರು ಅಧ್ಯಾಯ 18 ತನಕ ನೆರವೇರಿ ಆಗೋಗಿದೆ. ಆದರೆ ನಾವು ಇನ್ನೂ ಕೂಡ ಹೊಸ ಒಡಂಬಡಿಕೆಯಲ್ಲೇ ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯದಲ್ಲೇ ನಾವು ಕುಳಿತಿದ್ದೀವಿ. ಪ್ರೈಸ್ ದಿ ಲಾರ್ಡ್. 1ನೇ ಅಧ್ಯಾಯದಲ್ಲೇ ನಾವು ಕುಳಿತಿದ್ದೀವಿ, 1-2 ಅಧ್ಯಾಯದಲ್ಲೇ ನಾವು ಕುಳಿತಿದ್ದೀವಿ. ಯೇಸು ಸ್ವಾಮಿ ಬಂದರು, ಮಗುವಾಗಿ ಜನಿಸಿದ್ರು, ಮನುಷ್ಯ ಕುಮಾರನಾಗಿ ಜನಿಸಿದ್ರು, ಶಿಲುಬೆ ಯಾತನೆ ಪಟ್ಟರು, ಶಿಲುಬೆಯ ಮೇಲೆ ಮರಣ ಹೊಂದಿದ್ರು, ನಂತರ ಪುನರುತ್ಥಾನರಾದರು, ನಂತರ ಅವರು ಸ್ವರ್ಗಾರೋಹಣರಾದರು, ಪವಿತ್ರಾತ್ಮರನ್ನು ಕಳಿಸ್ಕೊಟ್ರು, ನಂತರ ಅವರು ಬರುವ ತನಕ ಯಾರು ಕಾದು ಕುಳಿತಿರ್ತಾರೋ ಅವರಿಗೋಸ್ಕರ 2ನೇ ಬರುವಿಕೆಯನ್ನು ಕೂಡ ಅದೊಂದು ಕೂಡ ಪ್ರವಾದನೆ ಆಗೋಯ್ತು. ಪ್ರಕಟಣೆ ಪುಸ್ತಕದಲ್ಲಿ ಪ್ರವಾದನೆ ನೋಡಿದ್ರು, ಏನು ದೇವದೂತರು ಪ್ರವಾದನೆ ನೋಡಿದ್ರು 1ನೇ ಅಧ್ಯಾಯದಲ್ಲಿ. ನೀವು ಹೇಗೆ ಪ್ರಭು ಯೇಸು ಕ್ರಿಸ್ತರು ಸ್ವರ್ಗಾರೋಹಣವಾಗುವುದನ್ನು ಕಣ್ಣಾರೆ ಕಾಣುತ್ತಿದ್ದೀರೋ ಅದೇ ರೀತಿ ಅವರು ಇಳಿದು ಬರುವುದನ್ನು ಕೂಡ ನೀವು ಕಣ್ಣಾರೆ ಕಾಣುವಿರಿ. ಪ್ರೈಸ್ ದಿ ಲಾರ್ಡ್. ಯಾರು ಎದುರು ನೋಡ್ತಾ ಇದ್ದಾರೋ ಅವರಿಗಾಗಿ ಮಾತ್ರ ಬರ್ತಾ ಇದ್ದಾರೆ. ಆದರೆ ನಾವೆಲ್ಲಿದ್ದೀವಿ? ಪ್ರಭು ಯೇಸು ಕ್ರಿಸ್ತ ಸ್ವರ್ಗಾರೋಹಣರಾಗಿದ್ದಾರಾ ಅಂತ ನಂಬ್ತಾ ಇದ್ದೀವಾ? ಇಲ್ಲ. ಅವರು ಪುನರುತ್ಥಾನರಾಗಿದ್ದಾರೆ ಅಂತ ನಂಬ್ತಾ ಇದ್ದೀವಾ? ಬರೀ ಬಾಯಿ ಮಾತಲ್ಲಿ ನಂಬ್ತಾ ಇದ್ದೀವಿ, ಆದರೆ ಕಾರ್ಯಗಳೆಲ್ಲ ಸೇಮ್ ಹಾಗೇ ಇದೆ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲೇ ನಾವು ಕುಳಿತಿದ್ದೀವಿ. ಇನ್ನು ಮುಂದಕ್ಕೆ ನಾವು ಹೋಗೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು? ಪ್ರೈಸ್ ದಿ ಲಾರ್ಡ್. ಬೈಬಲ್ ನಾವು ಧ್ಯಾನಿಸ್ತಾ ಇಲ್ಲ ಅಂತ ಲೆಕ್ಕ. ಯಾರೋ ಹೇಳ್ತಾ ಇದ್ದಾರೆ, ನಾವು ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ, ಹೌದಾ? ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನೊಂದು ವಾಕ್ಯವನ್ನು ಓದೋಣ. ಇನ್ನೊಂದು ವಾಕ್ಯ ಯಾಜಕ. ಒಂದು ನಿಮಿಷ ನಾನು ಸ್ವಲ್ಪ ಅದನ್ನು ರೆಫರ್ ಮಾಡಿಬಿಡ್ತೀನಿ. ಯಾಕಂತೇಳಿದ್ರೆ ಅನೇಕ ವಾಕ್ಯಗಳನ್ನು ನಾವು ನೋಡ್ಬೋದು. ಅನೇಕ ವಾಕ್ಯಗಳು ಎಲ್ಲಿದೆ? ಓಕೆ, ಇನ್ನೊಂದು ವಾಕ್ಯವನ್ನು ಓದೋಣ. ಈ ವಾಕ್ಯ ನೋಡಿ, ಈ ವಾಕ್ಯ ಎಲ್ಲಿದೆ ಅಂತ ಹೇಳಿದ್ರೆ, ನಿನ್ನ ಸ್ವಜನರಲ್ಲಿ ಯಾರಿಗೂ ಕೇಡು ಮಾಡಬೇಡ. ನಿನ್ನ ಸ್ವಜನರಲ್ಲಿ ಯಾರಿಗೂ ಕೇಡು ಮಾಡಬೇಡ. ಪ್ರೈಸ್ ದಿ ಲಾರ್ಡ್. ಅಂದರೆ ಸ್ವಜನರು ಅಂತ ಹೇಳಿದ್ರೆ ನಿನ್ನ ಸಂಬಂಧಿಕರು ಇರ್ಬೋದು ಅಥವಾ ನಿನ್ನ ನೆರೆಹೊರೆಯವರು ಇರ್ಬೋದು. ಅವರಿಗೆ ನೀನೇನು ಮಾಡಬೇಡ, ಕೇಡು ಮಾಡಬೇಡ. ಈ ವಾಕ್ಯ ಎಲ್ಲಿದೆ ಗೊತ್ತಾ? ಹಳೆ ಒಡಂಬಡಿಕೆಯಲ್ಲಿ. ಅದೇ ಯಾಜಕ ಕಾಂಡ 19ನೇ ಅಧ್ಯಾಯ ವಾಕ್ಯ 18 ಓದಿ. ನಿನ್ನ ಸ್ವಜನರಲ್ಲಿ ಯಾರಿಗೂ ಕೇಡಿಗೆ ಕೇಡು ಮಾಡಬೇಡ, ಅವರಿಗೆ ವಿರುದ್ಧ ಮತ್ಸರ ಇಟ್ಟುಕೊಳ್ಳಬೇಡ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು, ನಾನು ಸರ್ವೇಶ್ವರ. ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನೊಮ್ಮೆ ಯಾರಾದರೂ ಒಬ್ರು ಓದ್ತೀರಾ ಅದೇ ವಾಕ್ಯವನ್ನ? ನಿನ್ನ ಸ್ವಜನರಲ್ಲಿ ಯಾರಿಗೂ ಕೇಡಿಗೆ ಕೇಡು ಮಾಡಬೇಡ, ಅವರಿಗೆ ವಿರುದ್ಧ ಮತ್ಸರ ಇಟ್ಟುಕೊಳ್ಳಬೇಡ, ನಿನ್ನ ನೆರೆಯವರನ್ನು
ನಿನ್ನಂತೆಯೇ ಪ್ರೀತಿಸು, ನಾನು ಸರ್ವೇಶ್ವರ. ನಾನು ಸರ್ವೇಶ್ವರ. Praise the Lord. ಈ ವಾಕ್ಯ ಇದೆಯಲ್ಲ, ಇದು ಹಳೆ ಒಡಂಬಡಿಕೆ ಯಾಜಕ ಕಾಂಡ 19ನೇ ಅಧ್ಯಾಯ ವಾಕ್ಯ 18ರಲ್ಲಿ ನಾವು ಓದ್ತೀವಿ. ಈ ವಾಕ್ಯ ಹೊಸ ಒಡಂಬಡಿಕೆಯಲ್ಲಿರುವಂತಹ ಮಾರ್ಕರ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 31 ಹಾಗೂ 32 ನಿನ್ನ ನೀನೇ ಪ್ರೀತಿಸಿಕೊಳ್ಳುವವರು ನಿನ್ನ ನೆರೆಯವನನ್ನು ಪ್ರೀತಿಸು, ಇದೇ ಎರಡನೇ ಆಜ್ಞೆ. ಇವೆರಡು ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದೂ ಇಲ್ಲ. ಪ್ರೈಸ್ ದಿ ಲಾರ್ಡ್ ಎಂದರು. ಪ್ರೈಸ್ ದಿ ಲಾರ್ಡ್. ಹೌದಾ? ಹೌದು. ಮತ್ತೊಮ್ಮೆ ಓದಿ. ಮಾರ್ಕ 12ನೇ ಅಧ್ಯಾಯ 31ನೇ ವಾಕ್ಯ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು, ಇದೇ ಎರಡನೇ ಆಜ್ಞೆ. ಇವೆರಡು ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದು ಇಲ್ಲ ಎಂದರು. ಪ್ರೈಸ್ ದಿ ಲಾರ್ಡ್. ನೋಡಿ, ಎರಡು ವಾಕ್ಯಗಳನ್ನು ನಾವು ಒಂದೇ ಸ್ಥಳದಲ್ಲಿ ಇಟ್ಟು ನಾವು ನೋಡಬೇಕಾದ್ರೆ ಅದರ ತೂಕ, ಅದರ ಗಾತ್ರ, ಅದರ ಮಹತ್ವ, ಅದರ ಸಂಪೂರ್ಣ ವಿವರಣೆ ಎಲ್ಲ ಒಂದೇ ಆಗಿದೆ ಅಲ್ವಾ? ಏನಕ್ಕೆ ಬೈಬಲನ್ನು ಓದಬೇಕು ಅಂತ ಹೇಳಿದ್ರೆ, ಕಳ್ಳ ಬೋಧಕರಿಂದ ತಪ್ಪಿಸ್ಕೊಳ್ಳಿಕ್ಕೆ, ಸುಳ್ಳು ಬೋಧಕರಿಂದ ತಪ್ಪಿಸ್ಕೊಳ್ಳಿಕ್ಕೆ. ಪ್ರೈಸ್ ದಿ ಲಾರ್ಡ್. ಕೆಲವು ಜನರನ್ನು ನೋಡಿ, ನೀವು ಒಬ್ಬರು ಯಾರಾದರೂ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಬೋಧಕರು ಸೇವೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ, ಅಥವಾ ಯಾರೋ ಒಬ್ಬರು ಪಾಸ್ಟರ್ ಸೇವೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಪಾಸ್ಟರ್ ಸೇವೆ ಮಾಡ್ತಾ ಇದ್ರೆ ಅಥವಾ ಒಬ್ಬ ಬೋಧಕರು ಸೇವೆ ಮಾಡ್ತಾ ಇದ್ರೆ ಅವ್ರಿಗೂ ಗೌರವ ಕೊಡಬೇಕು, ಅವರ ಹೆಂಡತಿಗೂ ಗೌರವ ಕೊಡಬೇಕು, ಅವರ ಮಕ್ಕಳಿಗೂ ಗೌರವ ಕೊಡಬೇಕು. ಇಲ್ಲಾಂದ್ರೆ ಬಾಯಿಗೆ ಬಂದಂಗೆಲ್ಲ ಬೈತಾರೆ. ನಾನು ನೇರವಾಗಿ ಕಣ್ಣಂಥ ದೃಶ್ಯಗಳು ಇವೆಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ನಾವು ಮಾತ್ರ ಪರಿಶುದ್ಧರು. ಬೋಧಕರ ಆಲೋಚನೆಗಳೇನು ಗೊತ್ತಾ? ನಾವು ಮಾತ್ರ ಪರಿಶುದ್ಧರು, ನಾವು ಮಾತ್ರ ಜ್ಞಾನಿಗಳು, ನಮಗೆಲ್ಲ ತಿಳಿದಿದೆ ಎಂಬುದು ಅವರು ಏನು ಮಾಡ್ಕೊಂಡಿದ್ದಾರೆ? ತಮ್ಮಷ್ಟಕ್ಕೆ ತಾವೇ ಜ್ಞಾನಿಗಳು ಅನ್ಕೊಂಡಿದ್ದಾರೆ. ಆದರೆ ಬೈಬಲ್ಗಿಂತ ಜ್ಞಾನಿ, ಬೈಬಲಲ್ಲಿರುವ ವಾಕ್ಯಗಳಿಗಿಂತ ದೊಡ್ಡ ಜ್ಞಾನಿ, ಪವಿತ್ರಾತ್ಮರಿಗಿಂತ ದೊಡ್ಡ ಜ್ಞಾನಿ ಈ ಲೋಕದಲ್ಲಿ ಯಾರೂ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕು? ಪ್ರತಿದಿನ ಪವಿತ್ರಾತ್ಮರಲ್ಲಿ ನಾವು ಪ್ರಾರ್ಥಿಸ್ಬೇಕು. ನೀವು ವಾಕ್ಯಗಳನ್ನು ಕೇಳಬೇಕಾದ್ರೆ ನೀವೇನ್ ಮಾಡ್ಬೇಕು? ಪವಿತ್ರಾತ್ಮರೇ, ಈ ವಾಕ್ಯದ ಅರ್ಥವನ್ನು ನನಗೆ ತಿಳಿಸಿಕೊಡಿ ಸ್ವಾಮಿ. ನಾಳೆಯಿಂದ ಯಾರ್ಯಾರು ನಿಮ್ಮ ದಿನಗಳಲ್ಲಿ ಪ್ರಾರ್ಥನೆ ಮಾಡ್ತೀರೋ ಆ ಪ್ರಾರ್ಥನೆಯಲ್ಲಿ ಈ ಒಂದು ವಾಕ್ಯವನ್ನು ನೀವು ಬಳಸ್ರಿ. ಪವಿತ್ರಾತ್ಮರೇ, ನಮ್ಮಲ್ಲಿ ಬಂದು ವಾಸಿಸಿರಿ. ಈ ದಿನದ ತರಗತಿಯನ್ನು ನೀವು ಮುನ್ನಡೆಸಿರಿ. ಈ ದಿನದ ತರಗತಿಯ ಒಂದೊಂದು ವಾಕ್ಯದ ಅರ್ಥವನ್ನು, ಒಂದೊಂದು ವಾಕ್ಯದ ಗೂಢ ಅರ್ಥವನ್ನು ನೀವು ನಮಗೆ ತಿಳಿಸಿಕೊಡಿ ಸ್ವಾಮಿ. ನಿಮ್ಮನ್ನು ಬಿಟ್ಟರೆ ನಮಗೆ ಸತ್ಯವನ್ನು ತಿಳಿಸಿಕೊಡಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಆಮೆನ್. ಅರ್ಥ ಆಗ್ತಿದೆಯಾ? ಆ ರೀತಿ ನೀವೇನ್ ಮಾಡಿ? ಪ್ರಾರ್ಥನೆ ಮಾಡಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ವಾಕ್ಯ ಹೇಳ್ತಾ ಇದೆ, ನಿನ್ನನ್ನು ಪ್ರೀತಿಸಿದಂತೆಯೇ ನೀನು ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು. ಏನಕ್ಕೆ ಹೇಳ್ತಾ ಇದ್ದಾರೆ ಆ ಮಾತು ಅಂತ ಹೇಳಿದ್ರೆ, ನೋಡಿ, ಕೆಲವು ಜನ ನಾವು ನೋಡ್ತೀವಿ, ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಆಗುತ್ತೆ, ಅರ್ಧ ಅಡಿ ಜಾಗಕ್ಕೆ ಜಗಳ ಆಗುತ್ತೆ, ಒಂದು 100 ರೂಪಾಯಿ 200 ರೂಪಾಯಿ ಜಗಳ ಆಗುತ್ತೆ. ಯಾರ ಜೊತೆಲಿ ಆಗುತ್ತೆ? ನಮ್ಮ ಸಂಬಂಧಿಕರ ಜೊತೆಲೇ ಆಗೋದದು. ಪ್ರೈಸ್ ದಿ ಲಾರ್ಡ್. ಸಂಬಂಧಿಕರು ಅಂತ ಹೇಳಿದ್ರೆ ನಮ್ಮ ಜೊತೆಲಿ ಹುಟ್ಟಿದವರು ಮಾತ್ರ ಸಂಬಂಧಿಕರ? ನಮ್ಮ ನೆರೆಹೊರೆಯವರೆಲ್ಲರೂ ಸಂಬಂಧಿಕರೇ. ಎಲ್ಲರೂ
ಸಂಬಂಧಿಕರೇ, ಎಲ್ಲರೂ ದೇವರ ಮಕ್ಕಳೇ. ಅವರು ಅನ್ಯ ಜನಾಂಗದವರು ಇರ್ಬೋದು, ಬೇರೆ ಧರ್ಮದವರು ಇರ್ಬೋದು, ಬೇರೆ ಧರ್ಮದವರು ಇರ್ಬೋದು. ಪ್ರೈಸ್ ದಿ ಲಾರ್ಡ್. ಜಲಪ್ರಳಯ ಆದ್ಮೇಲೆ ನೋಹ ಒಬ್ಬರೇ ಉಳ್ಕೊಳ್ತಾರಲ್ವಾ? ನೋಹನ ಕುಟುಂಬ ಉಳ್ಕೊಳ್ತಾರೆ. ಅಲ್ಲಿಂದ ಸಂತತಿ ಮತ್ತೆ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಒಂದೇ ಕುಟುಂಬದಿಂದ ತಾನೇ ಎಲ್ಲ ವಿಂಗಡಣೆ ಆಗಿರೋದು. ಒಂದೇ ಕುಟುಂಬದಿಂದನೇ ಎಲ್ಲ ವಿಂಗಡಣೆ ಆಗಿರೋದು. ಬಟ್ ಈ ದಿನಗಳಲ್ಲಿ ನಾವೇನ್ ಮಾಡ್ಕೊಂಡಿದೀವಿ? ನಮ್ಮದೇ ಆದ ಭಾಷೆಗಳನ್ನ ಇಟ್ಕೊಂಡಿದೀವಿ. ಜಾತಿ, ಭಾಷೆ, ಕುಲ, ಗೋತ್ರ, ನಾನು ಮೇಲೆ ನೀನು ಕೆಳಗೆ, ನಾನು ತುಂಬಾ ಜ್ಞಾನಿ, ನೀನು ಜ್ಞಾನಿ ಅಲ್ಲ, ನಿನಗೇನು ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಹೌದಾ? ಇದೇ ಆಗ್ತಾರದು. ಹಾಗಾಗಿ ನಿನ್ನನ್ನು ನೀನು ಪ್ರೀತಿಸಿದಂತೆಯೇ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು. ಹೇಗೆ? ತಾಯಿ ಮಗಳನ್ನು ಪ್ರೀತಿಸಬೇಕು, ತಂದೆ ಮಕ್ಕಳನ್ನು ಪ್ರೀತಿಸಬೇಕು, ತಂದೆ ತಾಯಿಗಳು ಮಕ್ಕಳನ್ನು ಪ್ರೀತಿಸಬೇಕು, ಮಕ್ಕಳು ತಂದೆ ತಾಯಿಗಳನ್ನು ಪ್ರೀತಿಸಬೇಕು. ಅದೇ ರೀತಿ ಅತ್ತೆ ಸೊಸೆಯನ್ನು ಪ್ರೀತಿಸಬೇಕು, ಸೊಸೆ ಅತ್ತೆಯನ್ನು ಪ್ರೀತಿಸಬೇಕು. ಅಕ್ಕಪಕ್ಕದಲ್ಲಿರುವ ಎಲ್ಲರನ್ನ ಪ್ರೀತಿಸಿ ಪ್ರೀತಿಯಿಂದ ಇದ್ದಾಗ ಕಾಯಿನನ್ನು ಮಾಡಿದ ಪಾಪವನ್ನು ನಾವು ಮಾಡಲಿಕ್ಕೆ ಸಾಧ್ಯನಾ? ಕಾಯಿನನ್ನು ಮಾಡಿದ ಪಾಪ ಮಾಡಲಿಕ್ಕೆ ಸಾಧ್ಯನಾ? ಕಾಯಿನ ಏನ್ ಪಾಪ ಮಾಡಿದ್ರು? ತಮ್ಮನಿಗೆ ಮೋಸ ಮಾಡಿದ, ಕೊಲೆ ಮಾಡಿದ. ಏ ಅಂತ ಹೇಳಿದ್ರೆ ಏ ಅಂತೇಳಿ ಓ ಅಂತ ಯಾಕೆ ಹೇಳ್ತೀರಾ? ಇದನ್ನ ಕೇಳಿಸ್ಕೊಂಡು ಬೇರೆಯವರು ಹೊರಗಡೆ ಹೋಗಿ ಏನ್ ಹೇಳ್ತಾರೆ? ಮೋಸ ಮಾಡಿದಂತೆ. ಏನು ಕೊಲೆ ಏನು ಮಾಡಿಲ್ಲಪ್ಪ. ಕೊಲೆ ಯಾರೋ ಬೇರೆಯವ್ರು ಮಾಡಿರ್ಬೋದು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ಹಾಗಾಗಿ ಮೊದಲು ನಮ್ಮ ನೆರೆಯವರನ್ನ ನಾವು ಪ್ರೀತಿಸಬೇಕು. ಅದೇ ವಾಕ್ಯ ಹಳೆ ಒಡಂಬಡಿಕೆ ಯಾಜಕ ಕಾಂಡ 19ನೇ ಅಧ್ಯಾಯ ವಾಕ್ಯ 18ರಲ್ಲಿ ಪವಿತ್ರಾತ್ಮರು ಬರೆದಿದ್ದಾರೆ. ಅದೇ ಹೊಸ ಒಡಂಬಡಿಕೆ ಮಾರ್ಕನು ಬರೆದ ಶುಭ ಸಂದೇಶ 12ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಇನ್ನೊಂದು ವಾಕ್ಯವನ್ನು ನೋಡೋಣ. ಇನ್ನೊಂದು ವಾಕ್ಯ ಕುರುಬನಿಲ್ಲದ ಕುರಿಗಳಂತೆ. ಕುರುಬನಿಲ್ಲದ ಕುರಿಗಳಂತೆ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯವನ್ನ ನೋಡಿ ಯೇಸು ಸ್ವಾಮಿ ಏನು ಮಾಡ್ತಾರೆ? ಮನ ಮರುಗ್ತಾರೆ. ಕುರುಬನಿಲ್ಲದ ಕುರಿಗಳಂತೆ ಎಂಬ ಆ ಒಂದು ವಾಕ್ಯ ಸಂಖ್ಯಾಕಾಂಡ 22ನೇ ಅಧ್ಯಾಯ 22ನೇ ಅಧ್ಯಾಯ ಸಂಖ್ಯಾಕಾಂಡ 22ನೇ ಅಧ್ಯಾಯ ಸಂಖ್ಯಾಕಾಂಡ 22ನೇ ಅಧ್ಯಾಯ ವಾಕ್ಯ 17 ಓದೋಣ. 17. ನಾನು ತಮ್ಮನ್ನು ಬಹಳವಾಗಿ ಸನ್ಮಾನಿಸುವೆನು, ತಾವು ಏನು ಹೇಳಿದರೂ ಅದರಂತೆಯೇ ಮಾಡುವೆನು. ತಾವು ಅಗತ್ಯವಾಗಿ ಬಂದು ಈ ಜನಾಂಗದವರನ್ನು ಶಪಿಸಿ ನನಗೆ ನೆರವಾಗಬೇಕು ಎಂದು ಹೇಳಿ ಕಳಿಸಿದ್ದಾರೆ ಎಂದರು. ಹೌದು, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ವಾಕ್ಯ, ನಾನು ತಮ್ಮನ್ನು ಬಹಳವಾಗಿ ಸನ್ಮಾನಿಸುವೆನು. ಅದು ಮುಂದಿನ ವಾಕ್ಯಗಳನ್ನು ನೀವು ಓದ್ತಾ ಹೋದ್ರೆ ಅನೇಕ ವಾಕ್ಯಗಳು ಅಲ್ಲಿ ವಿಧೇಯತೆ ಅಂದರೆ ಏನು ಹೇಳ್ತಾರೆ? ಜನರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ದಾರಿ ತಪ್ಪಿ ಹೋಗುತ್ತಿರುವ ಜನಾಂಗದವರಿಗಾಗಿ ಜನಾಂಗದವರನ್ನು ಶಪಿಸಿ ನನಗೆ ನೆರವಾಗಬೇಕು
ಎಂದು ಹೇಳಿ ಕಳಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಂದರೆ ಒಂದು ಜನಾಂಗವನ್ನು ಮುನ್ನಡೆಸಲಿಕ್ಕೆ ಒಂದು ಉತ್ತಮವಾದ ಕುರಿಗಾಯಿ ಇಲ್ಲ. ಉತ್ತಮವಾದ ಕುರಿಗಾಯಿ ಇಲ್ಲ, ಹೌದಾ? ಪ್ರೈಸ್ ದಿ ಲಾರ್ಡ್. ಒಂದು ಕುರಿಗಾಯಿ ಕರೆಕ್ಟಾಗಿ ಇದ್ದರೆ ಒಂದು ಜನಾಂಗ ಕರೆಕ್ಟಾಗಿ ಮುನ್ನಡೆಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಮುನ್ನಡಿಲಿಕ್ಕೆ ಸಾಧ್ಯವಿಲ್ಲ. ಈಗ ನಿಮ್ಮ ಕುಟುಂಬದಲ್ಲಿ ಒಬ್ಬ ಗಂಡ ಅಥವಾ ಹೆಂಡತಿ ಯಾರಾದರೂ ಒಬ್ಬರು ಸರಿಯಾಗಿದ್ದರೆ ಏನಾಗುತ್ತೆ? ಕುಟುಂಬ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತೀವಿ. ಕುಟುಂಬ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೋದು. ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದು. ಅದಕ್ಕೋಸ್ಕರನೇ ದೇವರು ಆರೋನನನ್ನ ಮೋಶೆಯನ್ನ ಆರಿಸ್ಕೊಂಡಿದ್ದು. ಸುಮ್ಮನೆ ತಮಾಷೆಗಲ್ಲ. ಹೋಗ್ರೋ, ಎಲ್ಲ ಹೋಗ್ರಿ, ನಾನು ಸಮುದ್ರ ಅಲ್ಲಿ ಇಬ್ಬಾಗ ಮಾಡ್ತೀನಿ, ನೀವೆಲ್ಲ ಅಲ್ಲೋಗಿ ನಿಂತ್ಕೊಳ್ರಿ, ಅದನ್ನ ಇಬ್ಬಾಗ ಮಾಡ್ತೀನಿ, ನೀವು ಆ ಕಡೆ ಹೋಗ್ಬಿಡ್ರಿ, ಆಗ ಸಮುದ್ರ ಅಡ್ಡ ಬರುತ್ತೆ, ಆಗ ಈಜಿಪ್ಟ್ ಜನರು ನಿಮಗೇನು ತೊಂದರೆ ಕೊಡೋದಿಲ್ಲ ಅಂತ ಹೇಳ್ಬೋದಿತ್ತು. ಹೌದಾ? ಹೇಳ್ಬೋದಿತ್ತು, ಹೇಳಕ್ಕಾಗ್ತಾರಿಲ್ವಾ? ಹೇಳ್ಬೋದಿತ್ತು. ಹೇಳ್ಬೇಕಿತ್ತು ಬ್ರದರ್. ನೀವೆಲ್ಲ ಹೋಗ್ರಿ, ಆ ಕಡೆ ಹೋಗಿ ಬದುಕೊಳ್ರಿ, ಅಲ್ಲಿ ಯಾರು ನಿಮ್ಗೇನು ತೊಂದರೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬೋದಾಗಿತ್ತು. ಬಟ್ ಆದರೆ ಅವರನ್ನು ಮುನ್ನಡೆಸುವುದಕ್ಕಾಗಿ ಒಬ್ಬ ಕುರಿಗಾಯಿಯನ್ನ ದೇವರು ಆರಿಸ್ಕೊಳ್ತಾರೆ. ಯಾರು? ಮೋಶೆ ಯಾರು? ಮೋಶೆ ಒಬ್ಬ ಕೊಲೆಗಾರ ಅಲ್ವಾ? ಮೋಶೆ ಒಬ್ಬ ಕೊಲೆಗಾರ. ಪ್ರೈಸ್ ದಿ ಲಾರ್ಡ್. ಆ ಮೋಶೆ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ಮೋಶೆ ಒಬ್ಬ ಕೊಲೆಗಾರ. ಮೋಶೆ ದೇವರ ಮುಂದೆ ನಿಲ್ಲಕ್ಕೆ ಸಾಧ್ಯವಿಲ್ಲ. ನೋಡಿ, ಕಾಯಿನ ಕೊಲೆ ಮಾಡಿದಾಗ ದೇವರ ಮುಂದೆ ನಿಂತ್ಕೊಳ್ಳಿಕ್ಕೆ ಆಯ್ತಾ? ಆಗಿಲ್ಲ. ಅದೇ ಮೋಶೆ ಕೊಲೆ ಮಾಡಿದ ಮೇಲೆ ಮೋಶೆ ಹತ್ರ ದೇವರು ಬರ್ತಾರೆ. ನೋಡಿ ಹೇಗಿದೆ, ನೋಡಿ, ಮೋಶೆ ಜೊತೆಲಿ ಮಾತಾಡ್ಲಿಕ್ಕೆ ದೇವರು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ನಾವು ಅನ್ಕೊಳ್ತೀವಿ, ನಾನು ತುಂಬ ಬ್ರಿಲಿಯಂಟು, ನಾನು ಒಳ್ಳೆ ಯೂನಿವರ್ಸಿಟಿಲಿ ನಾನು ಓದಿದ್ದೀನಿ, ನಾನು ಅಂಥ ಟ್ಯಾಲೆಂಟ್ ಇದೆ, ನನಗೆ ಇಂಥ ಟ್ಯಾಲೆಂಟ್ ಇದೆ ಅಂತ ನಾವು ಏನಾದರೂ ಜಂಬ ಕೊಚ್ಕೊಂಡಿದ್ದೆ. ಆದರೆ ದೇವರು ಬರೋದಿಲ್ಲ. ನಮ್ಮ ಬಳಿಗೆ ದೇವರು ಖಂಡಿತವಾಗ್ಲೂ ಬರೋದಿಲ್ಲ. ಒಂದು ವಿಧೇಯತೆ ಇರಬೇಕು. ಮಾತೆ ಮರಿಯಮ್ಮನವರಲ್ಲಿದ್ದಂಥ ವಿಧೇಯತೆ ಇರಬೇಕು. ಮಾತೆ ಮರಿಯಮ್ಮನವರಲ್ಲಿದ್ದಂಥ ದೀನತೆ ನಮ್ಮಲ್ಲಿರಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಬರೀ ಬಾಯಿ ಮಾತಲ್ಲಿ ಹೇಳ್ತೀವಿ ಅಷ್ಟೇ. ನಾವು ಮಾತೆ ಮರಿಯಮ್ಮನವರನ್ನು, ಅವರ ಹೆಸರನ್ನು ಹಾಳು ಮಾಡಲಿಕ್ಕೆ ಅಂತಲೇ ನಾವು ಹುಟ್ಟಿದ್ದೀವಿ. ಹೌದಾ? ಪ್ರೈಸ್ ದಿ ಲಾರ್ಡ್. ಕುಳಿತುಕೊಳ್ತೀವಿ, 40-50 ಜಪಸರ ಮಾಡ್ತೀವಿ. ಗಂಡ ಬಂದಾಗ ಹೊಲಸು ಮಾತುಗಳು, ಗಂಡನಿಗೆ ಗೌರವ ಇಲ್ಲ. ಅಕ್ಕಪಕ್ಕ ಮನೆಯವ್ರನ್ನ ನೋಡಿ ಅಸೂಯೆ ಪಡೋದು. ಒಂದು ಸೇವೆ ಮಾಡಲ್ಲ. ಒಬ್ರು ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರನ್ನೋಗಿ ನಾವು ಭೇಟಿ ಮಾಡಲ್ಲ. ಅವರ ಕಷ್ಟಕ್ಕೆ ನಾವು ಸ್ಪಂದಿಸೋದಿಲ್ಲ. ನಾನಾಯಿತು, ನನ್ನ ಹೆಂಡತಿ ಆಯಿತು, ನನ್ನ ಮಕ್ಕಳಾಯಿತು, ಅಯ್ಯೋ ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು, ನನ್ನ ಹೆಂಡತಿ ಮಕ್ಕಳು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಸಾಕು ಅಂತ ಏನಾದರೂ ಆ ದಿನ ಮಾತೆ ಮರಿಯಮ್ಮನವರು ಯೋಚನೆ ಮಾಡಿದಿದ್ರೆ ಇವತ್ತು ಹೌದಾ? ಪ್ರೈಸ್ ದಿ ಲಾರ್ಡ್. ಆ ರೀತಿ ಅಸಹ್ಯ ಆಲೋಚನೆ ಮಾತೆ ಮರಿಯಮ್ಮನವರು ಆ ರೀತಿ ಆಲೋಚನೆ ಮಾಡಿದ್ದಿದ್ರೆ ದೇವರು ಅವರನ್ನು ಆರಿಸ್ಕೊಳ್ತಾ ಇದ್ರಾ? ಇಲ್ಲ. ನಮ್ಮಲ್ಲಿ ಸ್ವಲ್ಪ ಯೋಚನೆ ಮಾಡಿ. ನೀವು ಮಲಗೋದಕ್ಕಿಂತ ಒಂದು 10 ನಿಮಿಷ ಮುಂಚೆ ಒಂದು ನೋಟ್ಬುಕ್ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ. ಆ ದಿನದಲ್ಲಿ ನೀವು ಏನೇನು ಮಾಡಿದಿರ ಅದನ್ನು ಬರಿತಾ ಬನ್ನಿ, ನೋಡೋಣ. ನೀವು ಒಳ್ಳೇದು ಮಾಡಿರೋದಕ್ಕಿಂತ ಒಂದು 80% ಅಥವಾ 90% ಕೆಟ್ಟದೇ ಮಾಡಿರ್ತೀವಿ ನಾವು. ಕೆಟ್ಟ ಆಲೋಚನೆಗಳನ್ನು ಬರೀರಿ. ವಾಕ್ಯ ಓದಿಲ್ಲ ನಾನು ಇವತ್ತು, ಅದು ಬರೀರಿ. ವಾಕ್ಯನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಅದನ್ನು ಬರೀರಿ. ವಾಕ್ಯನ ತಪ್ಪಾಗಿ ಬೇರೆಯವ್ರು ಬೋಧಿಸಿದ್ದೀನಿ, ಅದು ಬರೀರಿ. ಬೇರೆಯವ್ರ ಕಷ್ಟದಲ್ಲಿ ನನ್ನ ಕಣ್ಣು ಮುಂದೆ ಕಂಡ್ರು ನಾನು ಅವ್ರಿಗೆ ಸಹಾಯ ಮಾಡಲಿಲ್ಲ, ಅದು ಬರೀರಿ. ಅವ್ರ ದುಃಖ ಹೇಳ್ಬೇಕಾದ್ರೆ ನಾವು 1-2 ಸಾಂತ್ವನದ ಮಾತು ಹೇಳಲಿಲ್ಲ, ಅದು ಬರೀರಿ. ಒಬ್ಬರಿಗೆ ನಾನು ನೆರವಾಗಲಿಲ್ಲ, ಅದು ಬರೀರಿ. ಒಬ್ಬರಿಗೆ ಊಟ ಕೊಡಲಿಲ್ಲ, ಅದು ಬರೀರಿ ನೋಡೋಣ. ನೀವು ಒಳ್ಳೇದು ಏನು ಮಾಡಿದ್ರು ಒಂದು ಕಡೆ ಬರೀರಿ, ಏನು ಮಾಡಿಲ್ವೋ ಅದನ್ನು ಬರೀರಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಆ ರೀತಿ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ಆದರೆ ನೀವು ಬರೆದಿರೋ ಪುಸ್ತಕ ಯಾರಿಗೂ ತೋರ್ಸೋಕೆ ಹೋಗಬೇಡಿ. ಯಾಕಂದ್ರೆ ಅದು ಪಾಪಗಳಿರ್ತವೆ. ಆ ಪಾಪಗಳು ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಅದನ್ನೇನು ಮಾಡಿ, ಆ ಚೀಟಿನ ಹರಿದು ಇಮಿಡಿಯೇಟಾಗಿ ಬೆಂಕಿಲಿ ಹಾಕಿ. ಯಾಕಂದರೆ ಸೈತಾನ ಅದನ್ನು ಇಟ್ಕೊಂಡು ಏನು ಬೇಕಾದ್ರೂ ಆಟ ಆಡ್ಬೋದು. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಮುನ್ನಡೆಸಲಿಕ್ಕೆ ಒಂದು ಉತ್ತಮವಾದ ಕುರಿಗಾಯಿ ಬೇಕಾಗಿತ್ತು. ಆ ಕುರಿಗಾಯಿಯೇ ಪ್ರಭು ಯೇಸು ಕ್ರಿಸ್ತರು.
ಆಮೆನ್. ಆ ಕುರಿಗಾಯಿಯೇ ಪ್ರಭು ಯೇಸು ಕ್ರಿಸ್ತ. ಆಮೆನ್. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಉತ್ತಮ ಕುರಿಗಾಯಿ, ನಾನು ಉತ್ತಮ ಕುರಿಗಾಯಿ. ಪ್ರೀಸಲ್ಲ ನೋಡಿ, ನಾವು ಸಂತರುಗಳ ಬಗ್ಗೆ ನಾವು ಮಾತಾಡ್ತೀವಿ. ಕೆಲವು ಜನ ಸಂತರುಗಳ ಬಗ್ಗೆ ಮಾತಾಡೋ ಕೋಪ ಬರುತ್ತೆ ಅವ್ರಿಗೆ. ಕೆಲವು ಜನ ಏನು ಹಂಗೆ ಮಾತಾಡ್ತಾ ಇದ್ದಾರೆ, ಏನು ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಸಂತರುಗಳಲ್ಲಿದ್ದಂಥ ಒಂದೇ ಒಂದು ಸ್ವಭಾವ 0.0001% ಕೂಡ ಅವರಲ್ಲಿ ಇರೋದಿಲ್ಲ. ಇವರು ಬರೀ ವೇಷಗಳನ್ನು ಹಾಕಿಕೊಂಡು ಸಂತರ ಹೆಸರಲ್ಲಿ ಡಕಾಯಿತಿ ಮಾಡುವಂಥವರು, ಸಂತರ ಹೆಸರಲ್ಲಿ ಎಂಜಾಯ್ ಮಾಡುವಂಥವರು, ಸಂತರ ಹೆಸರಲ್ಲಿ ಶೋಕಿ ಮಾಡುವಂಥವರು. ಸಂತರುಗಳನ್ನು ನೀವು ಅವರ ಇತಿಹಾಸವನ್ನು ಓದ್ತಾ ಬನ್ನಿ. ಒಬ್ಬ ಸಂತರು ಜೀವಿಸಿದ ಜೀವನವನ್ನು ಅಂಗೀಕಾರ ಮಾಡಿಕೊಂಡು ಇನ್ನೊಬ್ಬ ಸಂತರಾಗ್ತಾರೆ. ಇನ್ನೊಬ್ಬ ಸಂತರ ಜೀವನವನ್ನು ನೋಡಿ ಇನ್ನೊಬ್ಬ ಸಂತರಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಪೇತ್ರ ಹಾಗೂ ಪೌಲ ಮಾಡುತ್ತಿದ್ದ ಸೇವೆಯನ್ನು ನೋಡಿ ಸಂತ ಮಾರ್ಕರು ಏನಾದರು? ಯೇಸು ಸ್ವಾಮಿಯ ಶಿಷ್ಯರಾದರು, ಯೇಸು ಸ್ವಾಮಿಯ ಅನುಯಾಯಿ ಆದರು, ಯೇಸು ಸ್ವಾಮಿಯ ಸಾಕ್ಷಿಯ ಮಗನಾದರು. ಪೌಲರು ಹಾಗೂ ಪೇತ್ರ ಮಾಡುತ್ತಿದ್ದ ಸೇವೆಯನ್ನು ನೋಡಿ ಇವತ್ತು ಎಷ್ಟು ಜನರು ಪೌಲನಂತೆ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಹೋಗ್ಬೇಕಾದ್ರೆ ಎ ಸಿ ಕಾರೇ ಬೇಕು, ಸೇವೆ ಮಾಡಬೇಕಾದ್ರೆ ಎ ಸಿ ರೂಮ್ಗಳೇ ಇರಬೇಕು, ಬೋಧಕನಿಗೆ ಫ್ಯಾನ್ ಹಂಗೆ ಮುಖ್ಯ ಹೊಡಿಬೇಕು, ಅವನು ಕುತ್ಕೊಂಡಿರೋ ಜಾಗದಲ್ಲಿ ಒಳ್ಳೆ ಸೌಂಡ್ ಸಿಸ್ಟಮ್ ಇರಬೇಕು, ಸ್ಟೀರಿಯೋ ಇರಬೇಕು, 4 ಜನ ಹೊಗಳ್ಬೇಕು ಆ ಮನುಷ್ಯನ. ಆತ ಪಾದರಕ್ಷೆಗಳನ್ನು ಹಾಕ್ಕೊಂಡು ಪುಲ್ಪಿಟ್ ಮೇಲೆ, ಬಲಿಪೀಠದ ಮೇಲೆ ಹೋಗಿ ನಿಂತ್ಕೊಂಡು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ತಿರುಗಾಡಬೇಕು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಸಂತರುಗಳ ಹೆಸರುಗಳಲ್ಲಿ, ಮಾಧ್ಯಮರ ಹೆಸರಲ್ಲಿ ಅತಿ ಹೆಚ್ಚು ಅವಮಾನ ಪಡಿಸುತ್ತಿರುವವರು ಅಂತ ಹೇಳಿದ್ರೆ ನಾವೇ. ನನ್ನನ್ನು ನಾನು ಯಾವ ರೀತಿ ಪ್ರೀತಿ ಮಾಡ್ಕೊಳ್ತೀನೋ ಅದೇ ರೀತಿ ನನ್ನ ನೆರೆಹೊರೆಯನ್ನು ಪ್ರೀತಿ ಮಾಡಬೇಕು. ನೆರೆಹೊರೆಯವರನ್ನು ಪ್ರೀತಿಸಬೇಕು. ಆ ಪ್ರೀತಿಸ್ಲಿಕ್ಕೆ ಬೇಕಾದಂತಹ ಮಾರ್ಗದರ್ಶನ ಯಾರು ಕೊಡೋದು? ಒಬ್ಬ ಪವಿತ್ರಾತ್ಮರು. ಉತ್ತಮ ಕುರಿಗಾಯಿ ಇರ್ಬೇಕಲ್ಲ. ಪವಿತ್ರಾತ್ಮರು ಕೊಡ್ತಾರೆ. ಪವಿತ್ರಾತ್ಮರು ಒಬ್ಬನ್ನ ನಡೆಸ್ತಾರಲ್ವ, ಒಬ್ಬನ್ನ ಕಳಿಸ್ಕೊಡ್ತಾರೆ ತಾನೆ. ಒಬ್ಬನ್ನ ಕಳಿಸ್ಕೊಡ್ತಾರೆ. ಯಾರೋ ಒಬ್ಬ ಬೋಧಕ ಇರ್ಬೋದು, ಯಾರೋ ಒಬ್ಬ ಯಾಜಕ ಇರ್ಬೋದು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ನೋಡಿ, ಯಾಜಕನ ಬಳಿಗೆ ಹೋಗು, ಆತ ನಿನ್ನನ್ನು ಪರೀಕ್ಷಿಸಲಿ. ಯಾರಿಗೆ? ಕುಷ್ಠರೋಗಿಗೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ನೀವು ಕೇಳಿಸ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕು. ದೇವರ ವಾಕ್ಯ ಏ ಅಂತ ಹೇಳಿದ್ರೆ ನೀವು ಕೂಡ ಏ ಅಂತಾನೆ ಹೋಗಿ ಹೊರಗಡೆ ನೀವು ಜನರಿಗೆ ತಿಳಿಸ್ಬೇಕು. ಏ ಅಂತ ಕೇಳಿಸ್ಕೊಂಡು ಓ ಅಂತ ಬೋಧಿಸಿದ್ರೆ ಅದು ಪಾಪ. ನೀವು ಕೂಡ ದೇವರು ಆರಿಸ್ಕೊಳ್ತಾರೆ ಕೆಲವು ಜನನ್ನ ಉತ್ತಮ ಕುರಿಗಾಯಿಗಳಾಗಿರ್ಲಿಕ್ಕೆ. ಆಮೇನ್. ಅರ್ಥ ಆಯ್ತಾ? ಇದೇ ವಾಕ್ಯ ಮಾರ್ಕನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 34ರಲ್ಲಿ ನೋಡಿ. ಮಾರ್ಕ 6:34. ಓದಿ. ದೋಣಿಯಿಂದ ಇಳಿದಾಗ ಅಲ್ಲಿ ದೊಡ್ಡ ಜನಸಮೂಹವೇ ಸೇರಿತ್ತು. ಆ ಜನರು ಕುರುಬನಿಲ್ಲದ ಕುರಿಗಳಂತಿರುವುದನ್ನು ಕಂಡು ಯೇಸುವಿನ ಮನ ಕರಗಿತು. ಅನೇಕ ವಿಷಯಗಳನ್ನು ಕುರಿತು ಅವರಿಗೆ ಉಪದೇಶವಿತ್ತರು. ಪ್ರೈಸ್ ದಿ ಲಾರ್ಡ್. 6ನೇ ಅಧ್ಯಾಯ 34ನೇ ವಾಕ್ಯ. ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಾಯಿತು ಈ ಜನರು ದಿಕ್ಕಾಪಾಲಾಗಿ ಜೀವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಏನು? ಅದಕ್ಕೆ ಕುರುಬನಿಲ್ಲ. ನೀವು ಆರಿಸ್ಕೊಳ್ಬೇಕಾದ್ರೂ ಕೂಡ ಒಂದು ಒಳ್ಳೆ ಕುರುಬನನ್ನು ನೋಡಿ ಆರಿಸ್ಕೊಳ್ಬೇಕು. ಕುರುಬ ಏನ್ ಮಾಡ್ತಾನೆ? ಕುರುಬ ಕುರಿಗಳನ್ನ ರಕ್ಷಿಸ್ತಾನೆ. ಮೊನ್ನೆ ಯಾರೋ ಒಬ್ಬರು ಗಾಡೀಲಿ ಸಿಕ್ಕಿದ್ರು ಅಂತ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ. ಅವರು ಉಳ್ಕೊಂಡಿರೋದು ಇಲ್ಲಿ ಈ ಜಾಗದಲ್ಲಿ, ಮತ್ತೆ ಅವರು ಚರ್ಚ್ಗೆ ಹೋಗ್ತಾ ಇರೋದು ಇಲ್ಲಿ ಅಂತ ಹೇಳಿ ಸರಿ ಸುಮಾರು 25 ಕಿಲೋಮೀಟರ್ ಹೋಗ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? ಅಯ್ಯೋ ಆ ಪಾಸ್ಟರ್ ತುಂಬ ಚೆನ್ನಾಗಿದ್ದಾರೆ, ಆ ಬ್ರದರ್ ತುಂಬ ಚೆನ್ನಾಗಿದ್ದಾರೆ. ಇವರು ದೇವರ ಸಂದೇಶಕ್ಕಾಗಿ ಹೋಗ್ತಾ ಇಲ್ಲ, ಆ ಬ್ರದರ್ನ ನೋಡಿ ಹೋಗ್ತಾ ಇದ್ದಾರೆ, ಆ ಪಾಸ್ಟರ್ನ ನೋಡಿ ಹೋಗ್ತಾ ಇದ್ದಾರೆ.
ನೋಡಿ, ಒಂದು ದೇವಾಲಯಕ್ಕೆ ಹೋಗಿ ದೇವರನ್ನ ನಾನು ಹೇಳಿದೆ ಅವರಿಗೆ, ಇಲ್ಲೇ ಎಲ್ಲರೂ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ದೇವರು ತಿಳಿಸ್ಕೊಡ್ತಾರೆ ಎಲ್ಲಿ ಹೋಗ್ಬೇಕು, ಯಾವ ದೇವಾಲಯಕ್ಕೆ ಹೋಗ್ಬೇಕು ಅನ್ನೋದನ್ನ ನಿಮಗೆ ಪವಿತ್ರಾತ್ಮರು ತಿಳಿಸ್ಕೊಡ್ತಾರೆ. ನೀವು ಪ್ರಾರ್ಥನೆ ಮಾಡಿ ಅಂದರೆ, ಅಯ್ಯೋ ಇಲ್ಲ ಬ್ರದರ್, ನಾವು ಹುಟ್ಟಿದಾಗಿಂದ ಅಲ್ಲೇ ನಾವು ಹೋಗ್ತಾ ಇರೋದು, ತುಂಬ ವರ್ಷಗಳಿಂದ ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಅವರು ಅಂತ ಹೇಳಿದ್ರೆ ನಮಗೆ ಇಷ್ಟ, ಅವರು ಮಾತಾಡೋದಂದರೆ ನಮಗೆ ತುಂಬ ಇಷ್ಟ, ಹಾಗಾಗಿ ನಾವು ಅಲ್ಲಿಗೆ ಹೋಗ್ತೀವಿ. ಹಾಗಾದರೆ ಆ ವ್ಯಕ್ತಿ ಯಾರಿಗಾಗಿ, ದೇವರ ಸಂದೇಶಕ್ಕಾಗಿ ಹಸಿದು ಹಂಬಲಿಸಿಕೊಂಡು ಹೋಗ್ತಾ ಇದ್ದಾರಾ, ಅಥವಾ ಒಬ್ಬ ಮನುಷ್ಯನಿಗಾಗಿ ಹೋಗ್ತಾ ಇದ್ದಾರಾ? ಮನುಷ್ಯನಿಗಾಗಿ ಅಲ್ವಾ? ಮನುಷ್ಯನಿಗಾಗಿ ಬ್ರದರ್. ನೀವು ಅಷ್ಟೇ, ನಾನು ಅಷ್ಟೇ. ಲೋಕದ ಪ್ರತಿಯೊಬ್ಬ ವ್ಯಕ್ತಿಗಳು ಯಾವುದಕ್ಕಾಗಿ ಹಸಿದು ಹಂಬಲಿಸಬೇಕು? ಯಾವುದಕ್ಕಾಗಿ? ದೇವರ ಜೀವವುಳ್ಳ ವಾಕ್ಯಕ್ಕೆ. ಅದಕ್ಕೋಸ್ಕರ ಇಲ್ಲಿ ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಬರೀತಾರೆ, ಯಾರು ಮತ್ತಾಯ ಬರೀತಾರೆ, ಇಲ್ಲಿ ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನೀಯುವರು. ನ್ಯಾಯ ನೀತಿಯಲ್ಲಿದೆ. ನ್ಯಾಯ ನೀತಿಯನ್ನು ನೀವು ಎಲ್ಲಿ ಕಾಣ್ಬೋದು? ದೇವರ ಧರ್ಮ ಗ್ರಂಥದಲ್ಲಿ ಮಾತ್ರ ನೀವು ನ್ಯಾಯ ನೀತಿಯನ್ನು ಕಾಣಲಿಕ್ಕೆ ಸಾಧ್ಯ. ಯಾಕಂದ್ರೆ ನ್ಯಾಯ ತೀರ್ಪನ್ನು ನೀಡುವವರು ಯಾರು? ಪ್ರಭು ಯೇಸು ಕ್ರಿಸ್ತರು. ಆಮೆನ್. ಅದಕ್ಕೆ ಸಿದ್ಧತೆ ಮಾಡುವವರು ಯಾರು? ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡುವವರು ಯಾರು? ಅರ್ಥ ಆಯ್ತಾ? ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರು. ಆಮೆನ್. ಸೊ ಹಾಗಾಗಿ ನ್ಯಾಯ ನೀತಿ ನಿಮಗೆ ಸಿಗೋದು, ಈ ಲೋಕಕ್ಕೆ ಸಿಗೋದು, ನಮಗೆ ಅಂತ ಹೇಳಿದ್ರೆ ಇಡೀ ಲೋಕಕ್ಕೆ ನ್ಯಾಯ ನೀತಿಯನ್ನ ನ್ಯಾಯಯುತವಾಗಿ ತಿಳಿಸ್ಕೊಡೋರು ಯಾರು ಅಂತ ಹೇಳಿದ್ರೆ ಅದು ಪವಿತ್ರಾತ್ಮರು ಒಬ್ಬರೇ. ನ್ಯಾಯ ತೀರ್ಪನ್ನು ನೀಡುವವರು ಪ್ರಭು ಯೇಸು ಕ್ರಿಸ್ತರು. ಯಾವ ಮನುಷ್ಯನಿಂದಲೂ ಸಾಧ್ಯವಿಲ್ಲ. ಎಲ್ಲ ಸ್ವಾರ್ಥದ, ಲೋಕದ, ಅನಾವಶ್ಯಕ ಬೋಧನೆಗಳನ್ನು ಮಾಡ್ತಾರೆ. ಅವರಿಗೆ ಹೇಗೆ ತೋಚುತ್ತೋ ಹಾಗೆ ಮಾಡ್ತಾರೆ. ಇನ್ನು ಎಲ್ಲಿ ಕುಳಿತಿದ್ದಾರೆ ಅವರು? ಆ ಬೋಧಕರಲ್ಲಿ ಎಲ್ಲಿ ಕುಳಿತಿದ್ದಾರೆ? ಮಾರ್ಕನು ಬರೆದ ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ಹಾಗೂ 2ನೇ ಅಧ್ಯಾಯದಲ್ಲೇ ಅಲ್ಲೇ ಇದ್ದಾರೆ. ಇನ್ನು ಮುಂದಕ್ಕೆ ಹೋಗಿಲ್ಲ, ಅದನ್ನು ಅನುಭವಿಸಿಲ್ಲ, ಅದನ್ನು ಸವಿದಿಲ್ಲ. ಪ್ರಕಟಣೆ ಪುಸ್ತಕಕ್ಕೆ ಅವರಿನ್ನೂ ಪ್ರವೇಶನೇ ಮಾಡಿಲ್ಲ. ಹಳೆ ಒಡಂಬಡಿಕೆಯಲ್ಲಿರುವ ಎಲ್ಲ ಪ್ರವಾದನೆಗಳು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿದೆ. ಹೊಸ ಒಡಂಬಡಿಕೆಯಲ್ಲಿ ನೀಡಿರುವಂಥ ಎಲ್ಲ ಪ್ರವಾದನೆಗಳು ಪ್ರಕಟಣೆ ಪುಸ್ತಕದಲ್ಲಿ ನೆರವೇರಿ ಆಗೋಗಿದೆ. ಅನೇಕ ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವ ಎಲ್ಲ ಪ್ರವಾದನೆಗಳು ನೆರವೇರಿದೆ. ಅದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಆದರೂ ಕೂಡ ನಾವೇನಾಗ್ತಲ್ಲ, ಆ ಲೂಕನ ಬರೆಸುವ ಸಂದೇಶ 1, 2ನೇ ಅಧ್ಯಾಯ ಬಿಟ್ಟು ಮುಂದಕ್ಕೆ ಹೋಗ್ತಾ ಇಲ್ಲ. ಅಲ್ಲೇ ಸುತ್ತಿ ಅಲ್ಲೇ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಏನಾದರೂ ಹೇಳಿದ್ರೆ ಇವನು ಧರ್ಮಸಭೆಯ ನಿಂದಕ, ವಿರೋಧಿ. ಪ್ರೈಸ್ ದಿ ಲಾರ್ಡ್. ಲೋಕದ ವ್ಯಕ್ತಿ ಒಂದು ಸತ್ಯ ತಿಳ್ಕೊಳ್ಳಿ, ನೀವು ಸತ್ಯ ಬೋಧಿಸಬೇಕಾದ್ರೆ, ಸತ್ಯ ಜನರಿಗೆ ತಿಳಿಸ್ಬೇಕಾದ್ರೆ ನೀವು ವಿರೋಧಿಗಳು ಖಂಡಿತವಾಗ್ಲೂ ಆಗ್ತೀರಾ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಭಯ ಪಡಕ್ಕೆ ಹೋಗ್ಬೇಡಿ. ಏಕೆಂದರೆ ನ್ಯಾಯ ತೀರ್ಪಿನ ದಿನ ಜಯ ನಿಮ್ಮದೇ. ಆಮೆನ್. ನೀವು ನ್ಯಾಯಯುತವಾಗಿ ನ್ಯಾಯವನ್ನೇ ನೀವು ಬೋಧಿಸಿದ್ದೇ ಆದರೆ ನ್ಯಾಯ ತೀರ್ಪಿನ ದಿನ, ನ್ಯಾಯ ತೀರ್ಪಿನಲ್ಲಿ ಗೆಲುವನ್ನು ನೀವು ಕಾಣ್ತೀರಾ. ಆಮೆನ್. ಯಾಕೆಂದ್ರೆ ಆ ದಿನ ನ್ಯಾಯ ತೀರ್ಪು ನೀಡುವಂಥವರು ಯಾವುದೇ ಲೋಕದ ವ್ಯಕ್ತಿಯಲ್ಲ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು, ಇಹ ಪರಲೋಕಗಳ ಒಡೆಯರು, ಸರ್ವ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ವ್ಯಕ್ತಿಗಳನ್ನು, ಪ್ರತಿಯೊಂದು ಜೀವಿಗಳನ್ನು ಉಂಟು ಮಾಡಿದ ದೇವರ ಕೈಯಲ್ಲಿ ನ್ಯಾಯ ತೀರ್ಪಿದೆ. ಆಮೆನ್. ಹೇಳ್ಕೊಂಡು ಬರ್ಲಿ, ನೋ ಪ್ರಾಬ್ಲಮ್. ಇವನ್ ಸರಿ ಇಲ್ಲ, ಜಾನ್ ಸರಿ ಇಲ್ಲ, ಅದು
ಧರ್ಮಸಭೆಯ ವಿರೋಧಿ ಕೆಲಸ ಮಾಡ್ತಾ ಇದ್ದಾನೆ, ಅದು ಮಾಡ್ತಾ ಇದ್ದಾನೆ, ಇದು ಮಾಡ್ತಾ ಇದ್ದಾನೆ, ಅವು ಬ್ರದರ್ ಸರಿಯಿಲ್ಲ, ಹೇಳ್ಕೊಂಡು ಬರಲಿ, ನೋ ಪ್ರಾಬ್ಲಮ್. ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡಿ, ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದರೆ ನ್ಯಾಯ ತೀರ್ಪಿನ ದಿನ ತಕ್ಕ ಲೆಕ್ಕಾಚಾರ ದೇವರು ಕೊಡ್ತಾರೆ. ನ್ಯಾಯ ನೀತಿಗಾಗಿ ಹಸಿದು ಹಂಬಲಿಸಿ ಬಾಳುವವರು ಭಾಗ್ಯವಂತರು, ದೇವರು ಅವರಿಗೆ ಆಮೆನ್. ತೃಪ್ತಿಯನ್ನು ನೀಡುವರು. ಆಮೇನ್. ನೀಡುವರು. ಆಮೇನ್. ಆಮೆನ್. ತೃಪ್ತಿ ಅಂದ್ರೆ ಯಾವುದು? ಆಮೆನ್. ಎರಡನೇ ಮರಣದ ಜಯ. ಆಮೇನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತು ಆಯ್ತಾ? ಬ್ರದರ್. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಕ್ಲಾಸ್ಗಳನ್ನು ನಾವು ಮುಗಿಸೋಣ, ಇವತ್ತು ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರ.